ಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 11ನೆಯ ಎಪಿಸೋಡ್ನಲ್ಲಿ ಸುಮಾರು 114 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 12ನೇ ಎಪಿಸೋಡ್ನಲ್ಲಿ 115ನೇ ಪ್ರಶ್ನೆಯಿಂದ ಚಿಂತನೆಯನ್ನು ಮುಂದುವರಿಸೋಣ. ಅವಧೂತ ಮುನಿಗಳು ತಾವು ಯಾರ್ಯಾರಿಂದ ಯಾವ್ಯಾವ ಸಂದೇಶವನ್ನು ತಿಳಿದುಕೊಂಡೆ ಅನ್ನೋದನ್ನು ವಿವರಿಸ್ತಾ ಇದ್ದಾರೆ. ಜೇನು ತೆಗೆಯುವನ ಸಂದೇಶ ಏನು? ಆ ಜೇನು ಸಂಗ್ರಹ ಕಾರ್ಯ ಮಾಡ್ತಾನೆ, ಕಷ್ಟಪಟ್ಟು ಹೋಗ್ತಾನೆ ಕಾಡಿಗೆ, ಆ ಜೇನುಹುಳು ಸ್ವಲ್ಪ ಒಂಚೂರು ಕಡಿಸ್ಕೋತಾನೆ, ಒದ್ದಾಟ ಏನೋ ಮಾಡಿ ಒಟ್ಟಿನಲ್ಲಿ ಆ ಜೇನು ಸಂಗ್ರಹ ಏನು ಮಾಡಿರ್ತದೆ ಆ ಜೇನು ಹುಳುಗಳು ಅಂತ ತೊಗೊಂಬರ್ತಾನೆ. ಜೇನುಹುಳು ಕಷ್ಟಪಟ್ಟು ಸಂಗ್ರಹಿಸಿದ ಜೇನು ಸಂಗ್ರಹಕಾರನ ಪಾಲಾಗುತ್ತದೆ. ಎಲ್ಲ ಹೂವಿನ ಸಂಗ್ರಹ ಮಾಡಿದ್ದು ಜೇನು. ಇವನು ಹೋಗಿ ಆ ಹುಳುವನ್ನು ಸಾಯಿಸಿ ಆ ಜೇನನ್ನು ಸಂಗ್ರಹ ಮಾಡಿಬಿಡ್ತಾನೆ. ಅದರಂತೆ ಉಪಜೀವನಕ್ಕಾಗಲಿ ದಾನಕ್ಕಾಗಲಿ ಬಳಸದ ಕಷ್ಟಪಟ್ಟು ಸಂಗ್ರಹಿಸಿದ ದ್ರವ್ಯಾದಿಗಳು ಇತರರ ಪಾಲಾಗುತ್ತವೆ. ಗೃಹಸ್ಥನ ಮನೆಯಲ್ಲಿ ಯತಿಗೆ ಅಗ್ರಪೂಜೆ, ಅಗ್ರಭೋಜನ. ನಾವು ಸಂಗ್ರಹ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ, ಅದನ್ನು ನಾನು ಸ್ವಂತಕ್ಕೂ ಬಳಸೋದಿಲ್ಲ, ದಾನ ದಕ್ಷಿಣೆ ಧರ್ಮ ಅದಕ್ಕೂ ಬಳಸೋದಿಲ್ಲ ಅಂತಾಗಿದ್ದರೆ ಅದು ನಾಶವೇ ಆಗಿಬಿಡ್ತದೆ. ಇದನ್ನು ಒಂದು ಸುಭಾಷಿತ ನಮಗೆ ಗಮನ ತಂದು ಕೊಡ್ತಾ ಇದೆ ಈ ಸಂಗತಿಯನ್ನು. ಯಾವುದದು? ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಇದರ ಸಾರಾಂಶ ಏನು? ದಾನ ನೀಡಿಕೆ, ಉಪಜೀವನಕ್ಕೆ ಬಳಕೆ ಮತ್ತು ನಾಶ, ಇವು ಮೂರು ಸಂಪತ್ತಿ ಒದಗತಕ್ಕಂತಹ ಅವಸ್ಥೆಗಳು. ಯಾರು ದಾನವನ್ನು ನೀಡುವುದಿಲ್ಲ, ಹಣ ಸಂಗ್ರಹದ್ದು, ಸ್ವಂತಕ್ಕೂ ಬಳಸಿಕೊಳ್ಳುವುದಿಲ್ಲ ಜಿಪುಣತನದಿಂದ, ಇರಲಿ ಸಂಪತ್ತು ಅಂತ ಯಾರು ಸಂಗ್ರಹ ಮಾಡಿರ್ತಾರೆ, ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ, ಅರ್ಥಾತ್ ನಾಶ ಅಂತ ಅರ್ಥ. ಆ ಸಂಪತ್ತು ಹಂಗಾರೆ ಸಂಗ್ರಹ ಮಾಡಿಡ್ತಾ ಇದ್ದರೆ ಅದು ಒಂದು ದಿವಸ ಕಳ್ಳರು ಕದ್ಕೊಂಡು ಹೋಗ್ಬೋದು ಅಥವಾ ಸರ್ಕಾರದ ವಶ ಆಗ್ಬೋದು, ಅಂತೂ ಒಟ್ಟಲ್ಲಿ ನಾಶ ಆಗಿಬಿಡ್ತದೆ, ನಮಗಂತೂ ಸಿಗೋದಿಲ್ಲ. ಅದಕ್ಕಾಗಿ ಹಣ ಸಂಪಾದನೆ ಮಾಡಿರ್ತಕ್ಕಂಥವರು ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಅಂತ ಈ ಸಂದೇಶವನ್ನು ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಜಿಂಕೆಯ ಸಂದೇಶ. ಬೇಟೆಗಾರ ಏನು ಮಾಡ್ತಾನೆ? ಸಂಗೀತ ಧ್ವನಿಯನ್ನು ಅಲ್ಲಿ ನಿರ್ಮಾಣ ಮಾಡ್ತಾನೆ. ಆ ಜಿಂಕೆ ಸಂಗೀತ ಕೇಳ್ತಾ ಕೇಳ್ತಾ ಎಳೆ ಹುಲ್ಲನ್ನು ತಿನ್ನುವುದರಲ್ಲಿ ಮೈ ಮರೆತು ಬಿಡ್ತದೆ. ಅದೇ ಟೈಮ್ ಕಾಯ್ತಾನೆ ಬೇಟೆಗಾರ, ಬಾಣ ಪ್ರಯೋಗ ಮಾಡ್ತಾನೆ, ಆ ಜಿಂಕೆಯನ್ನು ಎತ್ತಿಕೊಂಡು ಹೋಗಿಬಿಡ್ತಾನೆ. ಹಾಗೆ ಸನ್ಯಾಸಿ ಸಹಿತ ತನ್ನ ಇಂದ್ರಿಯ ಕೇಳಿಸ್ತಕ್ಕಂಥ ಮಾದಕ ಸಂಗೀತಗಳನ್ನು ಕೇಳಬಾರದು. ಅದನ್ನು ಕೆಟ್ಟದ್ದನ್ನು ಕೇಳದೇ ಇರತಕ್ಕಂಥದ್ದೇ ಶ್ರೋತ್ರೇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಂದರೆ ಏನು? ಇಂದ್ರಿಯ ನಿಯಂತ್ರಣ. ಶ್ರೋತ್ರೇಂದ್ರಿಯ ನಿಯಂತ್ರಣ ಅಂದರೆ ಯಾವ ಕೆಟ್ಟದ್ದನ್ನು, ಕೆಟ್ಟ ಮಾತನ್ನು, ಕೆಟ್ಟ ಹಾಡನ್ನು, ಕೆಟ್ಟ ವಿಚಾರಗಳನ್ನು ಕೇಳೋದರಿಂದ ನಮ್ಮ ಮನಸ್ಸು ಕೆರಳುತ್ತದೆ, ಅಂಥದನ್ನು ಕೇಳಬಾರದು. ಜಿಂಕೆಯಿಂದ ಈ ಸಂದೇಶವನ್ನು ತಂದುಕೊಂಡಿದ್ದೇನೆ, ತಿಳಿದುಕೊಂಡಿದ್ದೇನೆ. ಹಾಗೆಯೇ ಮೀನಿನ ಸಂದೇಶ. ಮೀನೇನು ಮಾಡ್ತದೆ? ಸ್ವತಂತ್ರವಾಗಿ ಸಂಚಾರ ಮಾಡ್ಕೊಂಡಿರ್ತದೆ, ಆರಾಮಾಗಿ ತನ್ನ ಪಾಡಿತಾನೆ. ಅವನು ಯಾರೋ ಬರ್ತಾನೆ ಬೇಸ್ತಾ, ತನ್ನ ಗಾಳಕ್ಕೆ ಒಂಚೂರು ಮಾಂಸ ತುಂಡು ಹಚ್ಚಿರ್ತಾನೆ, ಆ ಗಾಳವನ್ನು ನೀರಿನಲ್ಲಿ ಬಿಡ್ತಾನೆ. ಆ ಸ್ವತಂತ್ರವಾಗಿ ಆರಾಮಾಗಿ ತಿರುಗಾಡ್ಕೊಂಡಿರತಕ್ಕಂತಹ ಮೀನು ಮಾಂಸದ ಆಸೆಗೆ ಬಂತು, ಸಿಕ್ಕಾಕೊಳ್ತದೆ, ಗಾಳ ಸಿಕ್ಕಾಕೊಳ್ತದೆ, ಎತ್ಕೊಂಡು ಹೋಗ್ತಾನೆ ಆ ಬೆಸ್ತ. ಹಾಗೆ ಸಾಧಕನಾಗಿರ್ತಕ್ಕಂಥವನು ಕೂಡ ಆಸೆಗೆ, ಪದಾರ್ಥಗಳ ಆಸೆಗೆ, ನಾಲಿಗೆ ರುಚಿಗೆ ಅವನು ಬಲಿಯಾದ ತನ್ನ ಸರ್ವನಾಶ ಮಾಡ್ಕೋತಾನೆ. ಆಯಾ ವಿಷಯ ಪದಾರ್ಥ ಪೂರೈಕೆಯಾಗದಿದ್ದಾಗ ಉಳಿದ ಇಂದ್ರಿಯ ಚಟುವಟಿಕೆ ಕುಂಠಿತವಾದರೂ ನಾಲಿಗೆಯ ಶಕ್ತಿ ಕುಂಠಿತವಾಗುವುದಿಲ್ಲ. ನಾಲಿಗೆಯನ್ನು ಗೆಲ್ಲಬೇಕು ಅನ್ನುವ ಸಂದೇಶವನ್ನು ತಿಳ್ಕೊಂಡಿದ್ದೇನೆ ಅಂತ ಅವ್ರು ಹೇಳ್ತಾರೆ. ನಾಲಿಗೆ ಗೆಲ್ಲತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ. 50% ಸಾಧನೆಯಲ್ಲಿ ಅಡಕವಾಗಿರತಕ್ಕಂಥದ್ದು ನಾಲಿಗೆಯನ್ನು ಗೆಲ್ಲತಕ್ಕಂಥದ್ದು. ಯಾಕೆ? ಉಳಿದೆಲ್ಲ ಇಂದ್ರಿಯಗಳಿಗೆ ಒಂದಷ್ಟು ಸಾಕಾಗೋದು ಅಂತ ಉಂಟು. ನೋಡಿರ್ಬೇಕಾರೆ ತುಂಬ ನಡೆದಿದ್ದೇವೆ, 1 ಗಂಟೆ 2 ಗಂಟೆ, ಇನ್ನು ನಡಿಲಿಕ್ಕಾಗೋದಿಲ್ಲಪ್ಪ, ರೆಸ್ಟ್ ತಗೋತೇನೆ, ಕೂತ್ಕೋತೇನೆ. ಕಣ್ಣು ಏನೋ ನೋಡಿದೆ, ತುಂಬ ನೋಡಿದ್ದೇವೆ, ಇನ್ನು ನೋಡಲಿಕ್ಕಾಗೋದಿಲ್ಲ, ಕಣ್ಣು ಮುಚ್ಚಿ ಮಲಗ್ತೇನೆ, ಹೀಗೆಲ್ಲ. ಆದರೆ ನಾಲಿಗೆ
ಎಷ್ಟು ತಿಂದಿದ್ದೇವೆ, ಇನ್ಮೇಲೆ ತಿನ್ನಲಿಕ್ಕಾಗೋದಿಲ್ಲ ಅಂತ ಹೇಳೋದೇ ಇಲ್ಲ ನಾಲಿಗೆ. ಎಷ್ಟು ತಿಂದಾಗೆ 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 ಅದರ ಎಕ್ಸ್ಪರ್ಟೈಸ್ ಚುರುಕುತನ ಇನ್ನೂ ಹೆಚ್ಚೇ ಆಗ್ತದೆ ನಾಲಿಗೆಗೆ. ಆ ರೀತಿ ನಾಲಿಗೆ ಹೇಳಿದ್ದು ಉಂಟ, ಇಷ್ಟು ಕಡುಬು ತಿಂದಿದ್ದೇನೆ, ಇಷ್ಟು ಹೋಳಿಗೆ ತಿಂದಿದ್ದೇನೆ, ಇಷ್ಟು ಮಂಡಿಗೆ ತಿಂದಿದ್ದೇನೆ, ಇನ್ನು ಸಾಕು. ನಾಲಿಗೆ ಎಂದೂ ಕೂಡ ಕುಂಠಿತವಾಗೋದೇ ಇಲ್ಲ. ಅನಾಟಮಿನೇ ಆ ರೀತಿ ಇದೆ ನಮ್ಮ ಶರೀರ ರಚನಾಕ್ರಮ. ಉಳಿದೆಲ್ಲ ಇಂದ್ರಿಯಗಳಿಗೆ ಸ್ವಲ್ಪ ಹೊತ್ತು ಹೆಚ್ಚಿನ ಶ್ರಮ ಕೊಟ್ಟಾಗ ದಣಿವಾಗಿಬಿಡ್ತದೆ. ನಾಲಿಗೆಗೆ ದಣಿವನ್ನೋದೇ ಇಲ್ಲ. ಅದರ ನಾಲಿಗೆ ತನ್ನ ರುಚಿಯನ್ನು ಕಳ್ಕೊಳ್ಳೋದೇ ಇಲ್ಲ. ಅದು ಯಾವಾಗ ಕಳ್ಕೊಳ್ತದೆ? ಕೃಷ್ಣ ಹೇಳಿದ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಭಗವಂತ ಸಾಕ್ಷಾತ್ಕಾರವಾದಾಗ ಮಾತ್ರ ನಾಲಿಗೆಯು ತನ್ನ ರುಚಿಯನ್ನು ಕಳೆದುಕೊಳ್ಳುತ್ತದೆ. ಅದಕ್ಕಿಂತ ಮುಂಚೆ ಅದು ಎಕ್ಸ್ಪರ್ಟ್ ಆಗೇ ಇರ್ತದೆ, ಚುರುಕಾಗೇ ಇರ್ತದೆ. ಏಕಾದಶಿ ಉಪವಾಸ ನಿರ್ಜಲ, ಏನು ಬಾಯಿಗೆ ನೀರು ಹಾಕಿಲ್ಲ ಅವತ್ತು ಏಕಾದಶಿ ದಿವಸ ಅಂತಾಗಿದ್ರೂ ನಾಳೆ ದ್ವಾದಶಿ ಬೇಗ ಪಾಲನೆ ಆಗಬೇಕು, ಏನೆಲ್ಲ ಅಡುಗೆ ಮಾಡ್ಬೋದು, ಬೇಗನೆ ಆಗುವಂಥ ಅಡುಗೆಗಳು ಯಾವ್ಯಾವುದು, ಸ್ವೀಟ್ ಏನಾಗ್ಬೋದು ಅಂತ ಹರಿಸ್ಮರಣೆ ಬಿತ್ತು ಒಂದು ಕಡೆ ಮೂಲೆಯಲ್ಲಿ. ಹಾಗೆಯೇ ಹರಿಧ್ಯಾನ, ಭಾಗವತ ಪ್ರವಚನ, ಭಾಗವತ ಪಾಠ, ಭಾಗವತ ಪಾರಾಯಣ ಅದೆಲ್ಲ ಹೋಯಿತು. ಇದೇ ಯೋಚನೆ ಪ್ರಾರಂಭ ಆಗಿಬಿಡ್ತದೆ. ಹಾಗೆ ನಾಲಿಗೆ ನೀರು ಕೊಡದೇ ಇರತಕ್ಕಂಥ ಏಕಾದಶಿ ದಿವಸವೂ ಸಹಿತ ಅದು ಮರುದಿನದ ದ್ವಾದಶಿ ಪಾಲನೆಯ ಚಿಂತನೆಯನ್ನು ಮಾಡ್ತಾ ಇದ್ದರೆ ನಾಲಿಗೆ ಚುರುಕಾಗಿ ಇದೆ, ಆಸೆ ಕಡೆಗೆ ಲಕ್ಷ್ಯವನ್ನು ಕೊಟ್ಟಿದೆ ಅಂತ ಅನ್ನೋ ಅರ್ಥ. ಹಾಗಾಗಿ ಇಂದ್ರಿಯ ಜಯ ಮಾಡಿಕೊಳ್ಳುವಾಗ ಎಲ್ಲ ಇಂದ್ರಿಯಗಳಿಗಿಂತ ಹೆಚ್ಚು ರಸನೇಂದ್ರಿಯದ ಜಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ರಸವರ್ಜಂ ರಸೋಪ್ಯಸ್ಯ ಅಲ್ಲಿ ಬಂದಿರತಕ್ಕಂಥ ಮಾತಾಗಿದೆ. ಭಾಗವತ ಹೇಳ್ತಾ ಇದೆ, ಜಿತಂ ಸರ್ವಂ ಜಿತೇ ರಸೆ. ನಾಲಿಗೆಯನ್ನು ಗೆದ್ದರೆ ಎಲ್ಲವನ್ನು ಗೆದ್ದಂತೆ. ನಾಲಿಗೆ ಮೊದಲು ವಿಷಯ ಪದಾರ್ಥಗಳ ಪೂರೈಕೆ ಆಗದೇ ಇದ್ದರೂ ಕೂಡ ಆ ನಾಲಿಗೆ ಚಟುವಟಿಕೆ ಕುಂಠಿತವಾಗುವುದಿಲ್ಲ. ಇದು ನಾಲಿಗೆಯ ಅದರ ಸಾಮರ್ಥ್ಯ. ಅದಕ್ಕೋಸ್ಕರ ಈ ನಾಲಿಗೆ ಗೆಲ್ತಕ್ಕಂಥ ಕಾರ್ಯವನ್ನು ಸಾಧಕನು ಮಾಡಬೇಕಾಗಿದೆ. ನಾನಾ ಪದಾರ್ಥಗಳ ಆಸೆಗೆ ಬಲಿಯಾಗಿ ಬಿಟ್ಟ ಅಂದರೆ ಅದನ್ನು ಸಂಗ್ರಹ ಮಾಡೋದ್ರಲ್ಲೇ ಅವನ ಸಮಯ, ಶ್ರಮ, ಆಯುಷ್ಯ ಹೋಗಿಬಿಡುತ್ತದೆ, ಸಾಧನೆ ಆಗೋದೇ ಇಲ್ಲ. ಪಿಂಗಳ ಅನ್ನುವಳಿಂದ ಒಂದು ಸಂದೇಶವನ್ನು ಪಡ್ಕೊಂಡಿದ್ದೇನೆ. ಪಿಂಗಳ ಎಂಬ ವೇಶ್ಯೆ ಒಂದು ಸಲ ಅವಳೇನು ಮಾಡ್ತಾಳೆ, ತಾನು ಬಯಸಿದಷ್ಟು ಹಣ ಯಾರು ಕೊಡ್ತಾರೆ ಅಂಥವ್ರು ನಾನು ಕರ್ಕೋತೇನೆ ಅಂತ ವಿಚಾರ ಮಾಡಿ ಕಾಯ್ತಾ ಕೂಡ್ತಾಳೆ. ರಾತ್ರಿ ತಡರಾತ್ರಿವರೆಗೆ ತಾನು ಬಯಸಿದ ಹಣ ಇಡತಕ್ಕಂಥ ವ್ಯಕ್ತಿ ಬರಲೇ ಇಲ್ಲ. ಅವತ್ತು ಅವಳಿಗೆ ಬೇಸರ ಆಯಿತು. ಅಯ್ಯೋ ರಾಮ, ಎಂಥ ನಾನು ಮೂರ್ಖಳು, ದಡ್ಡಳು, ನನ್ನ ಬಳಿಯಲ್ಲಿ ಭಗವಂತನೇ ಪತಿಯಾಗಿರುವಾಗ ನಾನು ಬೇರೆಯವರಿಗೆ ಕಾಲಿನಲ್ಲ, ಎಂಥ ದಡ್ಡಿ ನಾನು ಅಂತ ಅಂದ್ಕೊಂಡು ವಿರಕ್ತಳಾಗಿ ಸುಖವಾಗಿ ಮಲಗಿದಳು. ಈ ಸಂದೇಶ ಏನು? ಆಸೆಯೇ ದುಃಖದ ಮೂಲ, ನಿರಾಸೆಯೇ ಸುಖದ ಸೆಲೆ. ಆಸೆ ಇತ್ತು ದುಃಖ ಪ್ರಾಪ್ತಿ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಯಾರು ಊಟಕ್ಕೆ ಹೇಳಿರ್ತಾರೆ, ಊಟಕ್ಕೆ ಬರ್ತೀರ, ಆಯಿತು ಊಟಕ್ಕೆ ಬನ್ನಿ. ಊಟಕ್ಕೆ ಒಪ್ಪಿಕೊಂಡ್ವಿ ಅಂತಂದರೆ ಎಷ್ಟು ಕಷ್ಟ. ಅವರು ಇನ್ ಟೈಮಿಗೆ ಊಟ ಹಾಕೋದಿಲ್ಲ, ಎಷ್ಟೊತ್ತಿಗಂತೂ ಹೇಳಿರೋದಿಲ್ಲ, ಕಾಯ್ತಾ ಕೂತ್ಕೊಳ್ಳೋದು ಬೆಳಿಗ್ಗೆಯಿಂದ. ಎಷ್ಟೊತ್ತಿಗೆ ಕರಿತಾರೋ ಅದು ಗೊತ್ತಿಲ್ಲ. 11 ಗಂಟೆ ಕರೀತಾರೋ, 12 ಗಂಟೆ ಕರೀತಾರೋ, 1 ಗಂಟೆ ಕರೀತಾರೋ ಅದು ಗೊತ್ತಿಲ್ಲ. ಈ ಕಡೆ ಏನು ತಿನ್ನೋ ಹಾಗೂ ಇಲ್ಲ. ತಿಂದು ಕೂಡಲೇ ಆಗಲೇ ಕರೆದ್ರೆ ಏನು ಮಾಡೋದು ಊಟಕ್ಕೆ? ಇದೊಂದು ಸಂಕಟ. ಹಾಗಾದರೆ ತಿನ್ನೋದು ಬೇಡ ಅಂತ ಈಗ ಕರಿಬೋದು ಅಂಥೇಳಿ ಮತ್ತೆ ಕಾಯ್ದುಕೊಳ್ಳೋದು, ತಿನ್ನೋದಿಲ್ಲ. ಇದು ಒದ್ದಾಟ. ಅವ್ರು ಕರೆಯೋದು 12 ಗಂಟೆ ದಾಟಿತು, 1 ಗಂಟೆ ದಾಟಿತು, 2 ಗಂಟೆ ದಾಟಿತು, 3 ಗಂಟೆ ದಾಟಿತು, ತಿನ್ನೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ತಿಂದು ಕೂತಿದ್ದೇವೆ, ಹಸಿವಾಗಿದೆ ಅಂತ ಕರೆದು ಏ ಬನ್ನಿ ಬನ್ನಿ ಊಟಕ್ಕೆ ಬನ್ನಿ, ತುಂಬ ತಡ ಆಗಿದೆ, ಆಗಲೇ ಬೇಗ ಬಂದುಬಿಡಿ. ಏನು ಮಾಡಬೇಕು? ಒದ್ದಾಟ. ಅದಕ್ಕಾಗಿ ಈ ಪರಾನ್ನಂ ಪ್ರಾಣ ಸಂಕಟಂ, ಇನ್ನೊಬ್ಬರ ಮನೆ ಊಟವನ್ನು ಒಪ್ಪಿಕೊಳ್ಳತಕ್ಕದ್ದಲ್ಲ, ಅದು ದುಃಖಕ್ಕೆ ಮೂಲವಾಗ್ತಾ ಇದೆ. ಹಾಗೆಯೇ ಯಾವುದೇ ಒಂದು ಉದಾಹರಣೆ ಅಷ್ಟೇ ಇದು. ಟಿ ವಿ ನೋಡ್ತಕ್ಕಂಥವ್ರು ಅಕಸ್ಮಾತ್ ಏನು ಎಡಿಕ್ಟ್ ಆಗಿರ್ತಾರೆ ಧಾರಾವಾಹಿ ಮೂಲಕ, ಅಕಸ್ಮಾತ್ ಕರೆಂಟ್ ಹೋಯಿತು, ಇನ್ವರ್ಟರೂ ಇಲ್ಲ, ಕರೆಂಟಿನ ಮೇಲೆ ಟಿ ವಿ ಆನ್ ಆಗ್ತಿರ್ತದೆ. ಕರೆಂಟ್ ಹೋಯಿತು ಅಂದರೆ ಟಿ ವಿ ಬಂದಾಗ್ತದೆ. ಇವ್ರಿಗೆ ಗಾಬರಿ, ಚಿಂತೆ, ಅಯ್ಯೋ ರಾಮ, ಒಳ್ಳೆ ಸೀರಿಯಸ್ ಮ್ಯಾಟ್ರ್ ಬಿತ್ತು, ಅದೇ ಟೈಮಿಗೆ ಕರೆಂಟ್ ಹೋಯ್ತಲ್ಲಪ್ಪ ಅಂತ ಸುಮ್ಮನೆ ಏನು ಒದ್ದಾಟ. ಸೀರಿಯಲ್ ನೋಡ್ಬೇಕಾಗಿದೆ ನಾನು. ಅಕ್ಕಪಕ್ಕ ಮೇಲೆ ಕೇಳೋದು, ನಿಮ್ಮಲ್ಲಿ ಕರೆಂಟ್ ಇದೆಯಾ? ನಮ್ಮಲ್ಲಿ ಅಷ್ಟೇ ಹೋಗಿದೆಯಾ? KV ಫೋನ್ ಮಾಡೋದು, ಯಾವಾಗ ಬರ್ತೀರಿ ಕರೆಂಟು? ಆ ಸೀರಿಯಲ್ ನೋಡ್ತಕ್ಕಂಥ ಕುತೂಹಲದಿಂದ, ಆಸಕ್ತಿಯಿಂದ, ಆಸೆಯಿಂದ ಒದ್ದಾಟ ಕಳ್ಕೊಂಡಾಗಿ, ಏನೋ ಕಳ್ಕೊಂಡಾಗಿ. ಯಾರು ಸೀರಿಯಲ್ ನೋಡಲ್ಲ ಅವ್ರಿಗೆ ಕರೆಂಟ್ 1 ಗಂಟೆ ಅಲ್ಲ 2 ಗಂಟೆ ಹೋದ್ರೂ ಬೇಜಾರಿಲ್ಲ, ಅವರಿಗೆ ಅನಿಸೋದೂ ಇಲ್ಲ, ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲಲ್ಲ ಅವರಿಗೆ, ಆಸೆ ಬಿಟ್ಬಿಟ್ಟಿದ್ದಾರೆ. ಹಾಗೆ ಆಶಾಹಿ ಪರಮಂ ದುಃಖಂ ನೈರಾಶ್ಯಂ
ಪರಂ ಸುಖಂ ಅನ್ನೋ ಸಂದೇಶವನ್ನು ನಾನು ತಿಳ್ಕೊಂಡಿದ್ದೇನೆ ಅಂತ ಅವಧೂತ ಮುನಿ ತಿಳಿಸಿದ್ದಾರೆ. ಇಲ್ಲೊಂದು ಮಾತು ಬಂತು, ಆ ಪಿಂಗಳೆ ಎಂಬತಕ್ಕಂಥ ವೇಶ್ಯೆ ಹರಿಯೇ ತನ್ನ ಪತಿ ಅಂತ ತಿಳ್ಕೊಂಡು ಸುಖವಾಗಿ ವಿರಕ್ತಳಾಗಿ ಮಲಗಿಬಿಟ್ಲು ಅಂತ. ಇದನ್ನು ವೇಶ್ಯೆ ಭಗವಂತನ ಪತಿ ಅಂತ ಚಿಂತನೆ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು. ಅದಕ್ಕೆ ಶ್ರೀಮದ್ ಆಚಾರ್ಯರು ಸ್ವಾಭಾವ್ಯ ಗ್ರಂಥದ ಮಾತನ್ನು ಉಲ್ಲೇಖ ಮಾಡ್ತಾ ನಮ್ಮ ಸಂಶಯವನ್ನು ಪರಿಹಾರ ಮಾಡಿದ್ದಾರೆ. ಭಗವದ್ಭಾರ್ಯತ ಯೋಗ್ಯಾ ಕಾಶ್ಚಿದಪ್ಸರಸಸ್ತ್ರಿಯ ರಮಾವೇಶಾತ್ ಕದಾಚಿತ್ ಸ್ಯು ತಾಸ್ವೇಕಾ ಪಿಂಗಲಾಭವತ್ ತದನ್ಯಾಸಾಂ ಮಹಾದೋಷೋ ಭಗವದ್ಭರ್ತೃತಾ ಸ್ಮೃತೌ. ಪಿಂಗಲ ಎಂಬತಕ್ಕಂಥ ಒಬ್ಬ ವೇಶ್ಯೆ, ಅವಳು ಅಪ್ಸರಾ ಸ್ತ್ರೀಯರ ಪೈಕಿ ಒಬ್ಬಳು. ಕೆಲವು ಅಪ್ಸರಾ ಸ್ತ್ರೀಯರಿಗೆ ಭಗವಂತನನ್ನು ಪತಿಯನ್ನಾಗಿ ಪಡೆಯತಕ್ಕಂತಹ ಬಯಸ್ತಕ್ಕಂತಹ ಅರ್ಹತೆ ಇದೆ, ಯೋಗ್ಯತೆ ಇದೆ. ಅದಕ್ಕೆ ಅವರು ಬಯಸಿದರೆ ತಪ್ಪಿಲ್ಲ. ಅವರು ಬಯಸಿದ್ದಾರೆ ಅಂತ ಇನ್ನುಳಿದ ಯಾರು ಅಪ್ಸರಾ ಸ್ತ್ರೀಯರೋ ಉಳಿದ ಸಾಮಾನ್ಯ ಜನರೋ ಆ ತಪ್ಪು ಕಾರ್ಯವನ್ನು ಮಾಡತಕ್ಕದ್ದಲ್ಲ. ಹಾಗಾಗಿ ರಮಾವೇಶ ಇರತಕ್ಕಂತಹ ಕೆಲವು ಅಪ್ಸರಾ ಸ್ತ್ರೀಯರಲ್ಲಿ ರಮಾವೇಶ ಇದೆ. ಭಗವಂತನ ಭಾರ್ಯೆ ಹೆಂಡತಿ ಆಗಬೇಕು ಅಂತಾಗಿದ್ದರೆ ರಮಾವೇಶ ಇರಬೇಕು ಒಂದು, ಇಲ್ಲ ರಮಾದೇವಿ ಆಗಿರಬೇಕು ಒಂದು. ಈ ರಮಾವೇಶ ಇರತಕ್ಕಂತಹ ಅನೇಕ ಅಪ್ಸರೆಯರಲ್ಲಿ ಪಿಂಗಳಿಯೂ ಒಬ್ಬಳು. ಅದಕ್ಕಾಗಿ ಅವಳು ಆ ಭಗವಂತನ ಪತಿಯನ್ನು ಬಯಸಿದ್ದಾಳೆ ಅಂತ ತಿಳಿಯಬೇಕೇ ವಿನಃ ಉಳಿದವರು ಆ ತಪ್ಪನ್ನು ಮಾಡತಕ್ಕದ್ದಲ್ಲ. ಕುರರ ಪಕ್ಷಿಯಿಂದ ಒಂದು ಸಂದೇಶವನ್ನು ತಿಳಿದುಕೊಂಡಿದ್ದೇನೆ. ಕುರರ ಅನ್ನೋ ಒಂದು ಪಕ್ಷಿ ಯಾವುದೂ ಆಗ್ಬೋದು. ಅದೊಂದು ಸಲ ಮಾಂಸ ತುಂಡನ್ನು ತೊಗೊಂಡು ಬರ್ತದೆ ಬಾಯಲ್ಲಿ ಕಚ್ಚಿಕೊಂಡು. ಆಗ ಇಳಿದು ಇತರ ಪಕ್ಷಿಗಳು ಬಂದು ಕಾದಾಟಕ್ಕೆ ನನಗೂ ಬೇಕು ಅಂತ ಹೊಡೆದಾಟ ಪ್ರಾರಂಭ ಆಯಿತು. ಅದು ಅಂದ್ಕೊಳ್ತು, ಈ ಮಾಂಸ ತುಂಡನ್ನು ನಾನು ಕಚ್ಚಿಕೊಂಡು ಬಂದದಕ್ಕೋಸ್ಕರ ಇವೆಲ್ಲ ಜಗಳಕ್ಕೆ ಬರ್ತಾವೆ, ಇದನ್ನೇ ಬಿಸಾಕ್ಬಿಡ್ತೀನಿ ಅಂತ ದೂರ ಬಿಸಾಕ್ಬಿಡ್ತು. ಏನು ದೂರ ಬಿಸಾಕ್ತು, ತನ್ನ ಹತ್ರ ಯಾರೂ ಬರಲೇ ಇಲ್ಲ, ಆರಾಮಾಗಿಬಿಡ್ತು. ಹಾಗೆ ಸಂಗ್ರಹವು ದುಃಖಕ್ಕೆ ಮೂಲ. ಕೂಡಿಟ್ವಿ ಸಮಸ್ಯೆ ಆಗ್ತದೆ. ಹಣ ಸಂಪಾದನೆ ದೊಡ್ಡ ಸಂಪಾದನೆ ಆಯಿತು, ಸಂಗ್ರಹ ಆಯಿತು. ಸರ್ಕಾರವು ಕೇಳ್ತದೆ, ಇದಕ್ಕೆ ಟ್ಯಾಕ್ಸ್ ಕಟ್ಟಿದೆಯಾ, ಇದರ ಮೂಲ ಏನು? ಮನೆಯಲ್ಲಿ ಇಟ್ಟಿದ್ದೇವೆ, ಕಳ್ಳರು ಬರ್ತಾರೋ ಗೊತ್ತಿಲ್ಲ, ಯಾವತ್ತು ಹೋಗ್ತಾರೋ ಗೊತ್ತಿಲ್ಲ, ಏನೆಲ್ಲ ನಾನಾ ರೀತಿಯ ಸಮಸ್ಯೆ. ಸಂಗ್ರಹ ಆಯಿತು, ದುಃಖಕ್ಕೆ ಮೂಲವಾಗ್ತಾ ಇದೆ ಅನ್ನೋ ಸಂದೇಶವನ್ನು ತಿಳ್ಕೊಂಡಿದ್ದೇನೆ. ಒಂದು ಮಗು, ಅದರಿಂದಲೂ ಕೂಡ ಒಂದು ಸಂದೇಶವನ್ನು ತಿಳ್ಕೊಂಡಿದ್ದೇನೆ. ಮಗುವಿಗೆ ಮಾನ ಅಪಮಾನ ಯಾವುದೂ ಇಲ್ಲ. ಅದಕ್ಕೆ ತನಗೆ ಹಸಿವಾದಾಗ ಅಮ್ಮ ನಂಗೆ ಹಸಿವಾಗಿದೆ ಅಂತ ಹೇಳ್ತದೆ, ತಾಯಿಯನ್ನು ಕೊಡ್ತಾಳೆ, ತಿನ್ಕೊಂಡು ಹೋಗ್ತೆ, ಆಟ ಆಡ್ತಾ ಹೋಗ್ತದೆ. ಅದಕ್ಕೆ ಸಾಮಾನು ತರುವ ಬೇಳೆ ರೇಟು 175 ರೂಪಾಯಿ ಆಗಿದೆ 1 kg ತೊಗರಿ ಬೇಳೆಗೆ. ಹಾಗೆ ಎಣ್ಣೆ ರೇಟು ಸಿಕ್ಕಾಪಟ್ಟೆ ಏರಿದೆ, ತುಪ್ಪದ ರೇಟು ಸಿಕ್ಕಾಪಟ್ಟೆ. ಆ ಮಗು ಏನು ಚಿಂತೆ ಇಲ್ಲ, ಯಾರೋ ತರ್ತಾರೆ, ಯಾರೋ ಹಾಕ್ತಾರೆ, ನಾನು ಊಟ ಹಾಕ್ತೆ, ನಾನು ಮಲಗಿದ್ದೇನೆ, ನಿಶ್ಚಿಂತವಾಗಿದ್ದೇನೆ. ಹೇಗೆ ಆ ಮಗು ಇದೆ, ಯಾರ ಬಗ್ಗೆ ತಲೆ ಕೆಡಿಸೋದಿಲ್ಲ. ಹಾಗೆ ಮಗುವಿನಂತೆ ತಾನು ನಿರ್ಭೀತನಾಗಿ ನಿಶ್ಚಿಂತನಾಗಿ ಆಟವಾಡ್ತಕ್ಕಂಥ ಮಗುವಿನಂತೆ ಇದ್ದೇನೆ. ಜ್ಞಾನಿ ಹಾಗಿರಬೇಕು ಅಂತ ಅರ್ಥ. ಹರಿಲೀಲೆಗಳನ್ನು ಲೀಲಾಜಾಲವಾಗಿ ಧ್ಯಾನಿಸ್ತಾ ಇರಬೇಕು. ಇಡೀ ಜಗತ್ತಿನಲ್ಲಿ, ಬ್ರಹ್ಮಾಂಡದಲ್ಲಿ, ಪ್ರಪಂಚದಲ್ಲಿ ಇಬ್ಬರೇ ಇಬ್ಬರು ನಿಶ್ಚಿಂತರು, ಅತ್ಯಂತ ಆನಂದದಿಂದ ಇರತಕ್ಕಂಥವ್ರು ಇದ್ದಾರಂತೆ. ಇಬ್ಬರೇ ಇಬ್ಬರು. ಯಾರವರು? ಒಬ್ಬ ಏನೂ ಅರಿಯದ ಬಾಲಕ, ಆಗಲೇ ಹೇಳಿದಾಗನೆ. ಅವನಿಗೆ ಹಸಿವಾದಾಗ ಅಮ್ಮನ ಕೇಳ್ತಾನೆ, ಅಮ್ಮ ಹಸಿವಾಗಿದೆ, ತಾಯಿಯನ್ನು ಕೊಡ್ತಾಳೆ, ತಿಂತಾಳೆ, ಮತ್ತು ಆಟ ಆಡ್ತಾನೆ. ಅವನು ಯಾವ ಚಿಂತೆಯೂ ಇಲ್ಲ, ಆರಾಮಾಗಿದ್ದಾನು. ಸಾಮಾನು ತರುವ, ಅದೇನೋ ಪದಾರ್ಥ ಮುಗೀತು, ಮತ್ತೇನು ತರಬೇಕಾಗಿದೆ, ಯಾರ ತಗೊಂಬರ್ಬೇಕಾಗಿದೆ, ಮುಗಿದು ಹೋಗಿದೆ, ನೋ ಚಿಂತೆ ಬೇಕಾಗೇ ಇಲ್ಲ, ಆರಾಮಾಗಿದ್ದಾನೆ ಅವನೊಬ್ಬ. ಇನ್ನೊಬ್ಬ ಭಗವಂತನ ಕಂಡಿರತಕ್ಕಂಥ ಯೋಗಿ, ಪರಮಾನಂದದಲ್ಲಿದ್ದಾರೋ, ಯಾವುದರ ಗೊಡವೆ ಅವಳಿಗಿಲ್ಲ. ಹಾಗಾಗಿ ಇವರಿಬ್ಬರೇ ಕ್ಲಿಶ್ಯತ್ಯಂತರಿತೋ ಜನ. ಯಾವಾಗಲೂ ಈ ಲೌಕಿಕವಾಗಿ ಸಹಿತ ದುಃಖ ಬರ್ತಕ್ಕಂಥದ್ದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ, ಮಧ್ಯಮವರ್ತಿಗಳಿಗೆ. ಯಾರು ತುಂಬ ದೊಡ್ಡ ಎತ್ತರದಲ್ಲಿದ್ದಾರೆ ಅವ್ರಿಗೂ ದುಃಖ ಇಲ್ಲ, ಯಾರು ತುಂಬ ಕೆಳಮಟ್ಟದಲ್ಲಿದ್ದಾರೆ ಅವ್ರಿಗೂ ದುಃಖ ಇಲ್ಲ. ಮಿಡ್ಲ್ ಕ್ಲಾಸ್ ಪೀಪಲ್ ನೋಡಿರಿ, ಬೇಕಾದ್ರೆ ಪೆಟ್ರೋಲ್ ರೇಟ್ ಜಂಪ್ ಆಯಿತು, ಯಾರಿಗೆ ದುಃಖ ಆಗ್ತದೆ? ಯಾರಿಗೆ ವೆಹಿಕಲ್ ಇದೆ, ಅದರಲ್ಲಿ ಕೂಡ ಶ್ರೀಮಂತರಾಗಿದ್ದರೆ ಅವ್ರಿಗೆ ದುಃಖ ಇಲ್ಲ. 100 ಅಲ್ಲ 200 ರೂಪಾಯಿ ಆಗಲಿ, ಅವ್ರು ಬೇಕಾದ್ರೆ ದುಡ್ಡು ಕೊಡ್ತಾರೆ. ಶ್ರೀಮಂತರಿಗೆ ಆ ಸಮಸ್ಯೆ ಏನೂ ಇಲ್ಲ. ಪೆಟ್ರೋಲ್ ರೇಟ್ ಜಂಪ್ ಆದಾಗ ಅತ್ಯಂತ ಬಡವನಾಗಿರ್ತಕ್ಕಂಥವನು, ಅವನಿಗೂ ದುಃಖ ಇಲ್ಲ ಪೆಟ್ರೋಲ್ ರೇಟು ಜಂಪ್ ಆದಾಗ. ಯಾಕೆ? ಅವತ್ತ ಪೆಟ್ರೋಲ್ ವೆಹಿಕಲೇ ಇಲ್ಲ, ಅವನು ಹೋಗೋ ಸೈಕಲ್ ಮೇಲೆ ಅಥವಾ ನಡ್ಕೊಂಡು, ಅವನಿಗೇನು ಸಮಸ್ಯೆ?
ತೀರ ಕೆಳಮಟ್ಟದವರಿಗೂ ದುಃಖ ಇಲ್ಲ, ತುಂಬ ಶ್ರೀಮಂತರಿಗೂ ದುಃಖ ಇಲ್ಲ. ಈ ಮಿಡಲ್ ಕ್ಲಾಸ್ ಪೀಪಲ್ ಅವರಿಗೆ ಕಷ್ಟ, ಯಾವಾಗಲೂ ಸಮಸ್ಯೆ ಇರತಕ್ಕಂಥದ್ದು ಅವರಿಗೇ. ಹಾಗೆ ನಮ್ಮ ಜ್ಞಾನದ ಮಟ್ಟವನ್ನು ಮುಟ್ಲಿಕ್ಕೂ ಆಗಿಲ್ಲ, ಪೂರ್ಣ ಕೆಳಮಟ್ಟಕ್ಕೆ ಇಳಿಲಿಕ್ಕೂ ಆಗಿಲ್ಲ. ಇಂಥವರಿಗೆ ಯಾವಾಗಲೂ ದುಃಖ ಉಂಟಾಗ್ತದೆ ಅನ್ನೋ ಮಾತನ್ನು ಚಿಂತನೆಯನ್ನು ನಾವು ಮಾಡಬಹುದಾಗಿದೆ. ಆನಂತರ ಮತ್ತೆ ಹೇಳ್ತಾರೆ, ಕುಮಾರಿಯ ಕಂಕಣದಿಂದ ಒಂದು ಸಂದೇಶವನ್ನು ತಿಳ್ಕೊಂಡಿದ್ದೇನೆ. ಅವತ್ತಿನ ಕಾಲದಲ್ಲೆಲ್ಲ ಈ ಅಕ್ಕಿ ಅಥವಾ ಅವಲಕ್ಕಿಯನ್ನು ಮನೆಯಲ್ಲೇ ತಯಾರು ಮಾಡ್ತಿದ್ರು. ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು, ಅವಲಕ್ಕಿಯನ್ನು ಅದನ್ನು ಸಿದ್ಧಪಡಿಸ್ತಾ ಇದ್ದರು. ಇವತ್ತಿನಾಗೆ ಮಿಲ್ಗಳು ಇರಲಿಲ್ಲ ಅವತ್ತೆಲ್ಲ. ಇವತ್ತೆಲ್ಲ ಮಿಲ್ಲಿಂದ ಬರ್ತದೆ, ಅಕ್ಕಿಯೂ ಬರ್ತದೆ, ಅವಲಕ್ಕಿಯೂ ಬರ್ತದೆ. ಮೊನ್ನೆವರೆಗೂ ಇತ್ತು. ಈ ಮಿಲ್ನಲ್ಲಿ ಮಾಡಿದ ಅವಲಕ್ಕಿಯನ್ನು ತಿನ್ನೋದಿಲ್ಲ, ಮನೆಯಲ್ಲೇ ಅವಲಕ್ಕಿ ತಯಾರು ಮಾಡಬೇಕು ಅಂತೆಲ್ಲ ಇತ್ತು. ಕುಟ್ಟು ಅವಲಕ್ಕಿನ ಕರಿತಿದ್ರು. ಅವಲಕ್ಕಿನ ಮನೆಯಲ್ಲೇ ಕುಟ್ಟಿ ತಯಾರು ಮಾಡತಕ್ಕಂಥದ್ದು. ಈಗ ಅವ್ರು ಕುಟ್ಟೂರು ಹೋಗಿದ್ದಾರೆ, ಬರೀ ತಿನ್ನೋರಷ್ಟು ಉಳ್ಕೊಂಡಿದ್ದಾರೆ. ಹಾಗಾಗಿ ಯಾರು ಕುಟ್ಟೋರು ಅದನ್ನು ಹೋಯಿತು, ಅದೆಲ್ಲ ಹೋಯಿತು. ಅಂಗಡಿನ ತಂದದ್ದು ಈಗ ಎಲ್ಲ ಕಡೆ ಉಪಯೋಗ ನಡೀತಾ ಇದೆ. ಅವತ್ತಿನ ಕಾಲದಲ್ಲಿ ಇಂಥ ಕುಟ್ಟುವ ವ್ಯವಸ್ಥೆ ಇತ್ತು. ಅಂದರೆ ಮಷಿನ್ನಿಂದ ಅಂಗಡಿನ ತರತಕ್ಕ ಸಂದರ್ಭ ಇರಲಿಲ್ಲ ರೆಡಿಯಾಗಿರತಕ್ಕಂಥ ಅಕ್ಕಿ. ಒಬ್ಬ ಅವಿವಾಹಿತ ಕನ್ಯೆ ಮನೆಯಲ್ಲಿ ಭತ್ತವನ್ನು ಕುಟ್ಟಿ ತಯಾರು ಮಾಡ್ತಾ ಇದ್ಲು. ಕನ್ಯಾರ್ಥಿ ಒಬ್ಬ ವರ ಬಂದಿದ್ದ, ಅವನ ಉಪಚಾರಕ್ಕೋಸ್ಕರ ಭತ್ತವನ್ನು ಕುಟ್ಟುವ ಕಾರ್ಯ ಮಾಡಿದ್ಲು. ಕೈಯಲ್ಲಿ ಬಳೆ ಹಾಕ್ಕೊಂಡಿದ್ಲು, ಈ ಕಡೆಗೆ ಒಂದು ಡಜನ್, ಈ ಕಡೆಗೆ ಒಂದು ಡಜನ್. ಆ ಭತ್ತ ಕುಟ್ಟುವಾಗ ಅದು ಶಬ್ದ ಅಲ್ಲಿ ಪ್ರಾರಂಭ ಆಯಿತು, ಗಲ 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 ಗಲ. ಏನು ಶಬ್ದ ಆಗ್ತಾಯಿದೆ ಅಂತ ಒಂದು 6 ಬಳೆ ತೆಗೆದ್ಲು. ಅಲ್ಲೊಂದು 6, ಇಲ್ಲೊಂದು 6 ಭತ್ತ ಕುಟ್ಟಿದ್ಲು. ಸ್ವಲ್ಪ ಗದ್ದಲ ಕಮ್ಮಿಯೂ ಆಗಿತ್ತು, ಬಟ್ ಸ್ವಲ್ಪ ಗದ್ದಲ ಇತ್ತು, ಶಬ್ದ ಇತ್ತು. ಮತ್ತೆ 5 ತೆಗೆದ್ಲು. ಆ ಕಡೆಗೆ ಒಂದೊಂದು ಬಳೆ ಉಳಿಸ್ಕೊಂಡ್ಲು. ಭತ್ತವನ್ನು ಕುಟ್ಟಿದ್ಲು. ಆವಾಗ ಗದ್ದಲ ಕೇಳಿ ಬರಲಿಲ್ಲ, ಕೈ ಬಳೆಗಳ ಸದ್ದು ಆಗಲಿಲ್ಲ. ಒಂದೇ ಬಳೆ ಉಳಿಸಿಕೊಂಡು ಭತ್ತ ಕುಟ್ಟಿದಾಗ ಕೈ ಬಳೆ ಸದ್ದಾಗಲಿಲ್ಲ. ಇಂತಹ ಕುಮಾರಿಯ ಕಂಕಣದಿಂದ ನಾನೇನು ತಿಳ್ಕೊಂಡಿದ್ದೇನೆ, ತುಂಬ ಜನರಿದ್ದರು ಅಂದರೆ ಗದ್ದಲ, ಇಬ್ಬರಿದ್ರೂ ಹರಟೆ, ಸಾಧನೆಗೆ ಒಬ್ಬಂಟಿಗನೇ ಸೈ ಅನ್ನೋ ಸಂದೇಶವನ್ನು ಪಡ್ಕೊಂಡಿದ್ದೇನೆ. ತುಂಬ ಜನ ಸೇರಿದ್ರು ಅಂದರೆ ಹಾಳು ಹರಟೆನೇ ಆಗ್ತದೆ, ಗದ್ದಲನೇ ಆಗ್ತದೆ, ಸಾಧನೆ ಆಗೋದಿಲ್ಲ. ಅಲ್ಲ ನಿಮ್ಮದು ಇರಲಿ, ನನ್ನೊಂದು ಮಾತು ಕೇಳ್ರಿ. ಮೊನ್ನೆ ಅಲ್ಲಿ ಹೋಗಿದ್ದೆ, ನನ್ನೊಂದು ಹೀಗಾಯಿತು, ಇವ್ರ ಅಭಿಪ್ರಾಯ, ಅವ್ರ ಅಭಿಪ್ರಾಯ, ಅವ್ರ ಮಾತು, ಇವ್ರ ಮಾತು, ಸಂತೆ. ತುಂಬ ಜನ ಸೇರಿದಾಗ ಎಂದೂ ಸಾಧನೆ ಆಗೋದಿಲ್ಲ. ಇಬ್ಬರು ಕೂಡಿದಾಗಲೂ ಹರಟೆನೇ ಆಗ್ತದೆ. ಸಾಧನೆಗೆ ಒಬ್ಬನೇ ಇರಬೇಕು ಅಂತ. ನನ್ನ ಮಗಳು ಶ್ರೀದೇವಿ ಒಂದು ಸಲ ಸುಮ್ಮನೆ ತಮಾಷೆಗೆ ಒಂದು ಲೆಕ್ಕ ಕೇಳಿದ್ಲು ನನ್ನ ಹತ್ರ. ಅಪ್ಪ, 5 ಜನರು, ಒಬ್ಬಳು ಅರ್ಧ ಗಂಟೆಯಲ್ಲಿ 5 ಚಪಾತಿ ಮಾಡ್ತಾಳೆ ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ 10 ಜನ ಸೇರಿದರು, ಅರ್ಧ ಗಂಟೆಯಲ್ಲಿ 10 ಜನರು ಎಷ್ಟು ಚಪಾತಿ ಮಾಡ್ತಾರೆ ಅಂತ ಕೇಳಿದ್ಲು. ನಾನು 50 ಚಪಾತಿ ಅಂತ ಹೇಳಿದೆ. ಒಬ್ಬರು 5 ಚಪಾತಿ, ಅದು 10 ಜನ ಸೇರಿದಾಗ 50 ಚಪಾತಿ. ಮಗಳು ಹೇಳಿದ್ಲು, 50 ಅಲ್ಲ ಅಪ್ಪ, 5 ಅಲ್ಲ ಅಪ್ಪ, 1 ಚಪಾತಿಯೂ ಆಗೋದಿಲ್ಲ, ಹಾಳು ಹರಟೆ ಆಗ್ತದೆ. ಬರೇ ಮಾತು, ಬರೇ ಹರಟೆ, ಕೆಲಸ ಆಗೋದೇ ಇಲ್ಲ ತುಂಬ ಜನ ಸೇರಿದ್ರು ಅಂತಂದರೆ. ಹಾಗಾಗಿ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗೆ ಏಕಾಂತ ತಂದುಕೊಳ್ಬೇಕಾಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದೇನೆ. ಇವತ್ತು ದುರ್ದೈವ ವಿಪರ್ಯಾಸ ಸಂದರ್ಭ. ಇವತ್ತಿನ ವಿಪರ್ಯಾಸ ಏನು? ಎಷ್ಟೋ ಜನ ಕುಮಾರಿಯರ ಕೈಯಲ್ಲಿ ಬಳೆನೇ ಇಲ್ಲ, ಆದರೆ ಗದ್ದಲ ಮಾತ್ರ ನಿಂತಿಲ್ಲ. ಇದು ವಿಪರ್ಯಾಸ. ಇವತ್ತು ಗದ್ದಲ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಬಳೆ ತೆಗೆದ ಅವತ್ತಿನ ಕುಮಾರಿ. ಇವತ್ತಿನ ಕುಮಾರಿಯರು ಬಳೆ ತೆಗೆದಿದ್ದಾರೆ, ಬಟ್ ಗದ್ದಲ ನಿಂತಿಲ್ಲ. ಇದರಿಂದ ವಿಪರ್ಯಾಸವನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ಸಾಧಕನು ಏಕಾಂಗಿಯಾಗಿರಬೇಕು ಅನ್ನೋ ಸಂದೇಶವನ್ನು ತಿಳ್ಕೊಂಡಿದ್ದೇನೆ. ಇಲ್ಲಿ ಮತ್ತೊಂದು ಮಾತು ಚಿಂತನೆ ಮಾಡಬೇಕು. ಸಾಧಕನು ಏಕಾಂಗಿಯಾಗಿರಬೇಕು ಅನ್ನೋ ಮಾತಿನ ಅಭಿಪ್ರಾಯ ಏನು? ಒಟ್ಟ ಯಾರ ಸಂಪರ್ಕ ಇರಬಾರ್ದು ಅನ್ನೋ ಅರ್ಥನ? ಹಾಗರ್ಥ ಅಲ್ಲ. ಆ ಮಾತನ್ನು ನಾವು ಸದ್ಗುಣ ಗ್ರಂಥದ ಮಾತಿನಂತೆ ತಿಳಿದುಕೊಳ್ಬೇಕಾಗಿದೆ. ಅಸಜ್ಜನೈಸ್ತು ಸಂವಾಸೋ ನ ಕರ್ತವ್ಯ ಕದಾಚನ ಯಾವಚ್ಚ ಬಹುಭಿಃ ಸಜ್ಜನೈ ಸಹ ಮುಕ್ತಿದಃ. ದುರ್ಜನರ ಜೊತೆಗೆ ಸಹವಾಸವನ್ನು, ಸಂಘವನ್ನು, ಒಟ್ಟಿಗೆ ಇರತಕ್ಕಂಥದ್ದನ್ನು ಎಂದೂ ಮಾಡ್ತಕ್ಕದ್ದಲ್ಲ. ಸಜ್ಜನ ಸಹವಾಸವನ್ನು ಮ್ಯಾಕ್ಸಿಮಮ್ ಮತ್ತೆ ಮತ್ತೆ ಪುನಃ ಪುನಃ ಮಾಡಬೇಕು. ಯಾಕೆ? ಸಜ್ಜನ ಸಂಘ ಮುಕ್ತಿದಾಯಕ, ಜ್ಞಾನದಾಯಕ, ಭಕ್ತಿದಾಯಕ, ಭುಕ್ತಿದಾಯಕ ಎಲ್ಲ ಸಜ್ಜನ ಸಹವಾಸವನ್ನು ಮಾಡಲೇಬೇಕು. ದುರ್ಜನ ಸಹವಾಸವನ್ನು ಮಾಡತಕ್ಕದ್ದಲ್ಲ. ಹಾಗಾಗಿ ಆ ಏಕಾಂಗಿ ಇರಬೇಕು ಅಂತಕ್ಕಂಥ ಮಾತನ್ನು ನೋಡುವಾಗ ದುರ್ಜನರಿಂದ ದೂರ ಇರಬೇಕು ಅಂತ ಅರ್ಥ ಮಾಡಬೇಕೇ ವಿನಃ ಸಜ್ಜನ ಸಂಘ ಮೋಕ್ಷದಾಯಕವಾಗಿರೋದ್ರಿಂದ ಅದನ್ನು ಹೆಚ್ಚು ಹೆಚ್ಚು ಕೈಗೊಳ್ಳಬೇಕು.
ಏಕಾಂಗಿಯಾಗಿರಬೇಕು ಅಂದರೆ ದುರ್ಜನ ಸಹವಾಸವನ್ನು ಮಾಡಬಾರ್ದು ಅನ್ನೋ ಅರ್ಥವನ್ನು ತಿಳಿದುಕೊಳ್ಬೇಕು ವಿನಃ ಸಜ್ಜನ ಸಹವಾಸ ಮಾಡದೇ ಇರಬೇಕು ಅನ್ನೋ ಅರ್ಥ ಅಲ್ಲ. ಸಜ್ಜನ ಸಹವಾಸವನ್ನು ಮಾಡಲೇಬೇಕಾಗಿದೆ ಅನ್ನೋ ಸಂದೇಶವನ್ನು ತಿಳಿಯಬೇಕಾಗಿದೆ. ಶ್ರೀಕೃಷ್ಣ.